ಓಕೆ, ಈ ವಿಡಿಯೋಲಿ ಒಂದು 10 ಕ್ವಶನ್ಸು ದಟ್ ಯು ಶುಡ್ ಆಸ್ಕ್ ಯೋರ್ ಸೆಲ್ಫ್ ಟು ಗ್ರೋ ಅನ್ನೋ ಥರ ಒಂದು 10 ಕ್ವಶನ್ಸ್ನು ನಿಮಗೆ ನಿಮ್ಮ ಮೇಲೆ ಒಂದು ಕ್ಲಾರಿಟಿ ಬರೋದಕ್ಕೆ ಆ್ಯಂಡ್ ಆಲ್ಸೋ ನೀವು ಗ್ರೋ ಆಗೋದಕ್ಕೆ ಯೂಸ್ ಆಗುವಂಥ ಒಂದು 10 ಕ್ವಶನ್ಸು ಈ ವಿಡಿಯೋಲಿ ಹೇಳ್ತೀನಿ. ಜಸ್ಟ್ ಆ ಕ್ವಶನ್ಸ್ನ ಕೇಳಿಸ್ಕೊಂಡ್ರೆ ಯೂಸ್ ಆಗೋದಿಲ್ಲ. ಬಟ್ ಯಾವುದೋ ಒಂದು ಪೇಪರ್ ಮೇಲೆ 10 ಕ್ವಶನ್ಸ್ನು ಲಿಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ವೆನ್ ಎವರ್ ಯು ಆರ್ ಫ್ರೀ ಆ ಟೈಮಲ್ಲಿ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯಾಕೆ ನೀವು ಗ್ರೋ ಆಗ್ತಿಲ್ಲ, ಗ್ರೋ ಆಗೋದಕ್ಕೆ ಏನು ಮಾಡಬೇಕು, ಈ ಥರ ಬೇಜಾನ್ ಇದಕ್ಕೆ ಆನ್ಸರ್ ನಿಮ್ಗೆ ಸಿಗುತ್ತೆ. ಯಾಕಂದರೆ ಎಲ್ಲನೂ ನಿಮ್ಮ ಮೈಂಡಲ್ಲೇ ಇರುತ್ತೆ, ನಿಮಗೆ ಗೊತ್ತಲ್ಲ ನಿಮ್ಮ ಸಿಚುವೇಶನ್ ಏನು, ನೀವೇನು ಮಾಡಿದ್ರೆ ರೈಟ್ ಆಗ್ತೀರಾ, ಏನೆಲ್ಲ ತಪ್ಪಾಗಿ ಮಾಡ್ತಿದ್ದೀರಾ ಅಂತ. ಸೊ ಆ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಬೇಕು. ಆ್ಯಂಡ್ ಆಲ್ಸೋ ಸಿಂಪಲ್ಲಾಗಿ ಒಂದೊಂದು ಲೈನಲ್ಲಿ ಆನ್ಸರ್ ಮಾಡೋದು ಬಿಟ್ಟು ಒಂದು ಬಿ ಕ್ಲಿಯರ್. ನೀವು ಒಂದು 10 ಜಸ್ಟ್ ಟೇಕ್ ಇಟ್ ಆ್ಯಸ್ 5 ಮಾರ್ಕ್ಸ್ ಕ್ವಶನ್ಸ್ ಆಗಿ ತೊಗೊಳ್ಳಿ. ಒಂದು 5 ಮಾರ್ಕ್ಸ್ ಕ್ವಶನ್ಗೆ ಹೆಂಗೆ ಆನ್ಸರ್ ಮಾಡ್ತೀರೋ ಆ ಥರ ಕ್ಲಿಯರಾಗಿ ಬರೀರಿ. ಆ್ಯಂಡ್ ಆಲ್ಸೋ ನಿಮ್ಮ ಥಾಟ್ಸ್ ಸ್ವಲ್ಪ ಫ್ರೀನ ಕೊಡಿ. ಜಸ್ಟ್ ಇಮ್ಯಾಜಿನ್ ಏನೋ ದೊಡ್ಡ ಡ್ರೀಮ್ಸು, ಗೋಲ್ಸು, ಈ ಥರ ದೊಡ್ಡ ಮ್ಯಾಟರ್ಸ್ ಎಲ್ಲ ನಿಮ್ಮ ಬ್ರೈನಲ್ಲಿ ಇರುತ್ತಲ್ಲ, ಅದಕ್ಕೆಲ್ಲ ಸ್ವಲ್ಪ ಫ್ರೀಯಾಗಿ ಆನ್ಸರ್ ಮಾಡಿ. ದಟ್ಸ್ ಓಕೆ. ಅದನ್ನು ಯಾರ ಹತ್ರ ತೋರಿಸ್ಬೇಕಾಗಿಲ್ಲ. ಬಟ್ ನಿಮಗೆ ನೀವು ಕಣ್ಣಾರೆ ನೋಡೋದಕ್ಕೆ ಸ್ವಲ್ಪ ಫ್ರೀಯಾಗಿ ಆನ್ಸರ್ ಮಾಡಿ. ಇದೆಲ್ಲ ಆಗಲ್ಲ ಅಂತ ನಿಮ್ಮನ್ನೇ ನೀವು ಲಿಮಿಟ್ ಮಾಡಿರಿ. ದಟ್ಸ್ ಇಟ್. ಈಗ ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಕ್ವೆಶನ್ನು, ವಾಟ್ ಡು ಐ ವಾಂಟ್ ಮೈ ಲೈಫ್ ಟು ಲುಕ್ ಲೈಕ್ 1 year ಫ್ರಮ್ ನೌ ಅಂತ. ಎಕ್ಸಾಕ್ಟ್ಲಿ ಈ ಡೇಟ್ಗೆ ನೆಕ್ಸ್ಟ್ ಇಯರು ನಿಮ್ಮ ಲೈಫ್ ಹೆಂಗಿರಬೇಕು, ನೀವು ಹೇಗಿರಬೇಕು ಅನ್ನೋದಕ್ಕೆ ಕಂಪ್ಲೀಟು ಕ್ಲಿಯರಾಗಿ ಒಂದು 5 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಮಾಡ್ದಂಗೆ ಆನ್ಸರ್ ಮಾಡಿ. ಲೆಟ್ ಇಟ್ ಬಿ ವಾಟ್ ಎವರ್ ಇಟ್ ಈಸ್. ನಂಗೆ ಕಾರ್ ಇರಬೇಕು, ಬಿಸ್ನೆಸ್ ಬಿಲ್ಡ್ ಮಾಡಬೇಕು, ಆ ಡ್ರೀಮ್ ಹೌಸು ಏನಾದರೂ ಇರಲಿ, ಬಿ ಕ್ಲಿಯರ್ ಆ್ಯಂಡ್ ನಿಮ್ಮ ಮೈಂಡ್ ಸ್ವಲ್ಪ ಫ್ರೀಯಾಗಿ ಸ್ಪೇಸ್ ಕೊಟ್ಟು ಕ್ಲಿಯರಾಗಿ ಬರೀರಿ. ನೆಕ್ಸ್ಟ್ ಇಯರು ನಾನು ಇದೇ ಡೇಟ್ಗೆ ಯಾವ ಥರ ಇರಬೇಕು ಅಂದ್ಕೊಂಡಿದ್ದೀನಿ, ಏನೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಏನೇನೆಲ್ಲ ಮಾಡ್ತಾ ಇರ್ತೀನಿ, ಈ ಥರ ಕ್ಲಿಯರಾಗಿ ಒಂದು 5 ಮಾರ್ಕ್ಸ್ ಕ್ವಶನ್ ಥರ ಆನ್ಸರ್ ಮಾಡಿ. ಓಕೆ, ನಂಬರ್ 2 ಏನಪ್ಪ ಅಂದರೆ, ವಾಟ್ ಆಮ್ ಐ ಡೂಯಿಂಗ್ ಟುಡೇ ದಟ್ ಈಸ್ ಟೇಕಿಂಗ್ ಕ್ಲೋಸರ್ ಟು ಆ ಕ್ವಶನ್ಗೆ ಆನ್ಸರ್ ಮಾಡಿರ್ತೀರ ದಟ್ ಲೈಫ್. ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿರ್ತೀರಲ್ಲ, ಆ ಲೈಫು ನಿಮಗೆ ಬೇಕಂದರೆ ಇವತ್ತಿಂದ ನೀವು ಏನು ಮಾಡ್ತಿದ್ದೀರಾ ಅನ್ನೋದಕ್ಕೆ ಆನ್ಸರು ನಿಮಗೆ ಗೊತ್ತು. ಎಲ್ಲದಕ್ಕೂ ಆನ್ಸರ್ ನಿಮ್ಮ ಹತ್ರನೇ ಇರುತ್ತೆ. ಯು ಜಸ್ಟ್ ಹ್ಯಾವ್ ಟು ಡೂ ದಟ್. ಸೊ ಆನ್ಸರ್ ಮಾಡಿ, ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಓಕೆ, ನಂಬರ್ 2 ಕ್ವಶನು, ಇವತ್ತಿಂದ ನೀವು ಏನು ಮಾಡ್ತಿದ್ದೀರಾ, ನಿಮ್ಮ 1 year ಡ್ರೀಮು ರಿಯಲ್ ಆಗಬೇಕು ಅಂತ. ಓಕೆ, ನಂಬರ್ 3 ಕ್ವಶನ್ ಏನಪ್ಪ ಅಂದರೆ, ವಾಟ್ ಆಮ್ ಐ ಡೂಯಿಂಗ್ ರಿಪೀಟೆಡ್ಲಿ ದಟ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್ ಅನ್ನೋ ಥರ ಕ್ವಶನ್ನು. ಇದು ಸಿಂಪಲ್ಲಾಗಿ ನೀವು ಪ್ರತಿದಿನ ಒಂದು ವಿಷಯ ಮಾಡ್ತಾ ಇರ್ತೀರಲ್ಲ, ನಿಮಗೆ ಗೊತ್ತು ನೀವು ಆ ವಿಷಯನ ಮಾಡಬಾರ್ದು ಅಂತ, ಬಟ್ ರಿಪೀಟೆಡಾಗಿ ಮಾಡ್ತಾ ಇದ್ದೀರಾ, ವಿಚ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್. ನಿಮ್ಮನ್ನು ಹಿಂದೆ ಇಳಿಯುತ್ತಿರುವಂಥ ಒಂದು ಹ್ಯಾಬಿಟು, ನಾಟ್ ಒನ್ ಬಟ್ ತುಂಬ ಇರುತ್ತೆ. ಮೇ ಬಿ ಜಂಕ್ ಫುಡ್ ತಿನ್ನೋದು, ಇನ್ ಟರ್ಮ್ಸ್ ಆಫ್ ಹೆಲ್ತು, ಟೈಮ್ ವೇಸ್ಟ್ ಮಾಡೋದು, ಈ ಥರ ಡೂಮ್ ಸ್ಕ್ರೋಲ್ ಮಾಡೋದು, ವಾಟ್ ಎವರ್ ಇಟ್ ಈಸ್, ತುಂಬ ವಿಷಯಗಳಿರುತ್ತಲ್ಲ, ಆ ಥರ ನಿಮ್ಮನ್ನು ಹಿಂದೆ ಇಳಿತಿರುವಂಥ ವಿಷಯಗಳೇನೇ ಇದೆಯೋ ಅದನ್ನು ಲಿಸ್ಟ್ ಮಾಡಿ. ಯಾಕೆ ಆ ವಿಷಯಗಳಾಗ್ತಿದೆ, ಯಾಕೆ ನೀವು ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೋದು, ಈ ಥರ ಒಂದು ಸ್ವಲ್ಪ ಡೀಟೈಲಾಗಿ. ಆ್ಯಂಡ್ ನಂಬರ್ 3 ಕ್ವಶನ್ ಬಂದು, ನಿಮ್ಮನ್ನು ಹಿಂದೆ ಇಳಿಯುತ್ತಿರುವಂಥ ವಿಷಯಗಳು ಯಾವುವು ಅಂತ ಲಿಸ್ಟ್ ಮಾಡಿ, ಅದಕ್ಕೆ ಯಾಕೆ ಆ ವಿಷಯಗಳಾಗ್ತಿದೆ, ನಾನು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಡೀಟೈಲಾಗಿ ಬರೀರಿ. ಓಕೆ, ನಂಬರ್ 4th ಕ್ವಶನ್ ಏನಪ್ಪ ಅಂದರೆ, ವಾಟ್ ಈಸ್ ದಟ್ ಅನ್ಕಂಫರ್ಟಬಲ್ ಥಿಂಗ್ ಐ ಆಮ್ ಅವಾಯ್ಡಿಂಗ್ ರೈಟ್ ನೌ ಅಂತ. ನಿಮಗೆ ಹೌ ಡು ಐ ಸೇ ಇಟ್, ನನಗೆ ಈ ವಿಡಿಯೋನ ರೆಕಾರ್ಡ್ ಮಾಡೋದು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಬಟ್ ಐ ನೋ ಫ್ಯೂಚರಲ್ಲಿ ಡೆಫಿನೆಟ್ಲಿ ನಾನು ರೀಗ್ರೆಟ್ ಆಗ್ತೀನಿ ಇಫ್ ಐ ಮೇಕ್ ದಿಸ್ ಅನ್ಕಂಫರ್ಟಬಲ್ ಅವಾಯ್ಡಿಂಗ್. ನಾನು ಈ ಅನ್ಕಂಫರ್ಟಬಲ್ ಥಿಂಗ್ನ ಅವಾಯ್ಡ್ ಮಾಡಿದ್ರೆ ಡೆಫಿನೆಟಾಗಿ ಫ್ಯೂಚರಲ್ಲಿ ನಾನು ರೀಗ್ರೆಟ್ ಆಗ್ತೀನಿ ಅಂತ ನನಗೆ ಗೊತ್ತು. ದಟ್ಸ್ ವೈ ಐ ಆಮ್ ಡೂಯಿಂಗ್ ಇಟ್ ಎನಿವೇ. ನನಗೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆದ್ರೂ ಪರವಾಗಿಲ್ಲ, ಬಟ್ ಐ ಆಮ್ ಡೂಯಿಂಗ್ ಇಟ್ ಬಿಕಾಸ್ ಒಂದು ಸ್ಟೇಜ್ ಆಫ್ ಲೈಫಲ್ಲಿ ಐ ಆಮ್ ಗೋಯಿಂಗ್ ಟು ಬಿ ಕಂಫರ್ಟಬಲ್ ವಿತ್ ಇಟ್. ಅದು ನನಗೆ ಗೊತ್ತು. ಸೊ ಐ ಆಮ್ ಡೂಯಿಂಗ್ ಇಟ್ ಎನಿವೇ. ಬಟ್ ಸ್ಟಾರ್ಟಿಂಗಲ್ಲಿ ಎನಿವೇ ಎಲ್ಲರಿಗೂ ಅನ್ಕಂಫರ್ಟಬಲ್ ಆಗಿರುತ್ತೆ. ಬಟ್ ನೀವು ಅದನ್ನು ಅವಾಯ್ಡ್ ಮಾಡಿದ್ದೀರ ಅಂದರೆ ಯು ವಿಲ್ ರಿಗ್ರೆಟ್ ಅನ್ನೋ ಥರ ಕೆಲವೊಂದು ನಾನು ಆ ಕ್ವಶನ್ಗೆ ಯಾವ ಥರ ಆನ್ಸರ್ ಮಾಡ್ತೀನೋ ಆ ಥರ ಈಗಲೇ ಹೇಳ್ತಿದ್ದೀನಿ. ಸೊ ನಿಮ್ಗೊಂದು ಕ್ಲಾರಿಟಿ ಬರಲಿ ಅಂತ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಬಟ್ ಯು ನೋ ಹೌ ಟು ಆನ್ಸರ್ ದಿಸ್ ಕ್ವಶನ್ಸ್. ಫಸ್ಟಿಗೆ ನಾನು ಹೇಳ್ತಾ ಇದ್ದೀನಿ, ಬಿ ಕ್ಲಿಯರ್ ಇನ್ ಡೂಯಿಂಗ್ ದಟ್. ಈಗ ಲಿಸ್ಟ್ ಮಾಡಿ ವಿಚ್ ಆರ್ ದ ಥಿಂಗ್ಸ್ ಯು ಆರ್ ಅವಾಯ್ಡಿಂಗ್ ಬೀಯಿಂಗ್, ಅದು ಅನ್ಕಂಫರ್ಟಬಲ್ ಆಗಿ ಇದೆ ಅಂತ
ಅವಾಯ್ಡ್ ಮಾಡ್ತಿದ್ದೀರಾ ಆ ವಿಷಯಗಳನ್ನ. ಲೈಕ್ ಬೆಳಿಗ್ಗೆ ಬೇಗ ಎದ್ದೇಳೋದು ಅನ್ಕಂಫರ್ಟಬಲ್ಲೇ, ಜಿಮ್ಗೆ ಹೋಗೋದು ಅನ್ಕಂಫರ್ಟಬಲ್ಲೇ, ಈ ಥರ ಥಿಂಗ್ಸ್ನ ನೀವು ಅವಾಯ್ಡ್ ಮಾಡ್ತಿದ್ದೀರಲ್ಲ, ಅದನ್ನೆಲ್ಲ ಲಿಸ್ಟ್ ಮಾಡಿ ಅದು ಯಾಕೆ ಆಗ್ತಿದೆ, ಇದನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ನೋಡಿ. ಎವ್ರಿ ಕ್ವಶನ್ಗೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೇನೆ ಅಂದರೆ ಯು ಹ್ಯಾವ್ ಟು ಡೂ ದಟ್ಸ್ ವೈ ಐ ಆಮ್ ರಿಪೀಟಿಂಗ್ ಇಟ್. ಓಕೆ, ನಂಬರ್ 5, ವಾಟ್ ಆಮ್ ಐ ಮೇಕಿಂಗ್ ಎಕ್ಸ್ಕ್ಯೂಸಸ್ ಫಾರ್ ಅಂತ. ಓಕೆ, ನಾನು ಏನಕ್ಕೆ ಎಕ್ಸ್ಕ್ಯೂಸಸ್ ಮಾಡ್ತಾಯಿದ್ದೀನಿ, ಯಾವ ವಿಷಯಕ್ಕೆ ಎಕ್ಸ್ಕ್ಯೂಸಸ್ ಮಾಡ್ತಾಯಿದ್ದೀನಿ ಅಂತ. ಯಾವ ವಿಷಯಗಳಿಗೆ ಮಾಡ್ತಾಯಿದ್ದೀರಾ? ಪ್ರತಿಯೊಂದಕ್ಕೂ ಎಕ್ಸ್ಕ್ಯೂಸ್ ಮಾಡ್ತಾ ಇರ್ತೀರ. ಲಿವಿಂಗ್ ದಟ್ ಕೆಲ್ಸಕ್ಕೆ ಬರ್ದಿರ ಇರುವಂಥ ಕೆಲಸಗಳಿಗೆ ಬಿಟ್ಟು ಆ್ಯಕ್ಚುಯಲಾಗಿ ಮ್ಯಾಟರ್ ಆಗುವಂಥ ಎಲ್ಲ ಕೆಲಸಗಳಿಗೂ ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತೀರ. ಇವೆನ್ಚುವಲಿ ಎಲ್ಲರೂ ಮಾಡುವಂಥದ್ದೇ. ಬಟ್ ಹೌ ಡು ಯು ಸೆಪ್ರೇಟ್ ಫ್ರಮ್ ದೋಸ್ ಕೈಂಡ್ ಆಫ್ ಥಿಂಗ್ ಪೀಪಲ್ ಅಂದರೆ ಅದನ್ನು ಮಾಡೋದು, ಎಕ್ಸ್ಕ್ಯೂಸ್ ಕೊಡ್ದಿರ ಮಾಡುವಂಥದ್ದು. ಎಲ್ಲದಕ್ಕೂ ಎಕ್ಸ್ಕ್ಯೂಸ್, ಜಿಮ್ ಹೋಗೋಣ ಅಂದರೆ ನಾಳೆ ಹೋಗೋಣ ಅಂತ, ಹೆಲ್ತಿಯಾಗಿ ತಿನ್ನೋಣ ಅಂದರೆ ಒಂದು ಸಲ ಚೀಟ್ ಮಾಡಿಬಿಡೋಣ ಅಂತ, ಈ ಥರ ಪ್ರತಿಯೊಂದು ವಿಷಯಕ್ಕೂ ಎಕ್ಸ್ಕ್ಯೂಸ್. ನಾನು ಈ ಥರ ನೋಡಿ ಈ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಐ ಕ್ಯಾನ್ ಎಕ್ಸ್ಕ್ಯೂಸ್, ಓಕೆ ಇವತ್ತೊಂದಿನ ಬ್ರೇಕ್ ತೊಗೊಬಿಟ್ಟು ನಾಳೆ ಅಪ್ಲೋಡ್ ಮಾಡೋಣ ಅಂತ ಎಕ್ಸ್ಕ್ಯೂಸ್ ಮಾಡ್ಬೋದು. ಬಟ್ ಐ ಆಮ್ ನಾಟ್ ಡೂಯಿಂಗ್ ದಟ್. ಎಲ್ಲದಕ್ಕೂ ನನ್ನ ತಗೊಂಡು ಐ ಆಮ್ ನಾಟ್ ಮೇಕಿಂಗ್ ಲೈಕ್ ನಿಮ್ಮನ್ನು ಡೌನ್ಗ್ರೇಡ್ ಮಾಡಬೇಕು ಅಂತಲ್ಲ, ಬಟ್ ಜಸ್ಟ್ ಏನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನನ್ನ ತೊಗೊಳ್ತಾ ಇದ್ದೀನಿ, ನಿಮ್ಮನ್ನು ಡೌನ್ಗ್ರೇಡ್ ಮಾಡೋದಕ್ಕಿಂತ ನನ್ನೇ ತೊಗೊಂಡು ನನ್ನ ಡೌನ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ದಟ್ಸ್ ವೈ ನಾನು ಯಾವ ವಿಷಯನ ಆ್ಯಕ್ಚುಲಾಗಿ ಮಾಡ್ತಾ ಇದ್ದೀನೋ ಅದನ್ನು ಎಕ್ಸಾಂಪಲಾಗಿ ತೊಗೊತಾ ಇದ್ದೀನಿ. ಬಟ್ ನಿಮ್ಗೆ ಗೊತ್ತಲ್ವಾ ಯಾವ ವಿಷಯಕ್ಕೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀರಾ, ಯಾಕೆ ಕೊಡ್ತಿದ್ದೀರಾ ಅಂತ. ಜಸ್ಟ್ ಇದಕ್ಕೇನಪ್ಪ ಅಂದರೆ ಓಕೆ ಇದಕ್ಕೆ ಈ ವಿಷಯಗಳಿಗೆಲ್ಲ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ, ಇದೆಲ್ಲ ಮ್ಯಾಟ್ರ್ ಆಗ್ತಿದೆ ಅನ್ನೋ ವಿಷಯಗಳಿಗೆಲ್ಲ ಎಕ್ಸ್ಕ್ಯೂಸ್ ಕೊಡ್ದಿರ ನೋಡ್ಕೊಳ್ಳಿ. ವಿಚ್ ಎವರ್ ಕೆಲ್ಸಕ್ಕೆ ಬರ್ತಿರೋ ಕೆಲಸಗಳಿಗೆಲ್ಲ ಯು ಡೋಂಟ್ ಇವನ್ ವಾಂಟ್ ಟು ವೇಸ್ಟ್ ಯುವರ್ ಬ್ರೈನ್ ಪವರ್ ಆನ್ ದಟ್, ಜಸ್ಟ್ ಅವಾಯ್ಡ್ ಇಟ್ ಅಷ್ಟೇ. ನಂಬರ್ 6, ವಾಟ್ ಸ್ಕಿಲ್ ಇಫ್ ಐ ಮಾಸ್ಟರ್ ಇಟ್ ದಟ್ ವುಡ್ ಚೇಂಜ್ ಮೈ ಲೈಫ್ ಆ್ಯಂಡ್ ಆಲ್ಸೋ ನಮ್ಮ ಲೈಫ್ ಮೇಲೆ ತುಂಬ ಇಂಪ್ಯಾಕ್ಟ್ ಕೊಡುವಂಥ ಒಂದು ಸ್ಕಿಲ್ಲು. ನಿಮ್ಗೆ ಇಂಟ್ರೆಸ್ಟ್ ಇರುವಂಥದ್ದು ವಾಟ್ ಎವರ್ ಇಟ್ ಈಸ್, ಬಟ್ ಆ ಒಂದು ಸ್ಕಿಲ್ನ ನಾನು ಮಾಸ್ಟರ್ ಮಾಡಿದ್ದೀನಿ ಅಂದರೆ ಅದು ನನ್ನ ಲೈಫಲ್ಲಿ ತುಂಬ ಎಫೆಕ್ಟ್ನ ಕೊಡುತ್ತೆ ಆ್ಯಂಡ್ ಆಲ್ಸೋ ತುಂಬ ಮೋಸ್ಟ್ ವ್ಯಾಲ್ಯೂಬಲ್ನ ಕೊಡುತ್ತೆ ಅನ್ನೋ ಒಂದು ಸ್ಕಿಲ್ ಇರುತ್ತಲ್ಲ. ಒಂದಲ್ಲ, ದೆರ್ ಬಿ ಮೋಸ್ಟ್ ಸ್ಕಿಲ್ಸ್ ಇರುತ್ತೆ ಲೈಫಲ್ಲಿ. ಒಂದೇ ಸ್ಕಿಲ್ ಇಟ್ಕೊಂಡು ಜಾಸ್ತಿ ಕಷ್ಟ. ಐ ಮೀನ್ ಒಂದು ಸ್ಕಿಲ್ ಇದ್ದರೆ ಅದರಲ್ಲಿ ಮಾಸ್ಟರ್ ಆಗಿದರೆ ದಟ್ಸ್ ಗುಡ್, ಬಟ್ ಮಲ್ಟಿಪಲ್ ಸ್ಕಿಲ್ಸ್ ಇಂಟ್ರೆಸ್ಟ್ ಇರುತ್ತೆ ಎಲ್ಲರಿಗೂ. ಅದು ಇಂಥ ಟೈಮಲ್ಲಿ ಅವಾಯ್ಡ್ ಮಾಡಬೇಕಾಗಿಲ್ಲ. ಜಸ್ಟ್ ಲಿಸ್ಟ್ ಡೌನ್ ವಾಟ್ ಎವರ್ ಇಟ್ ಈಸ್. ಓಕೆ ಈ ಸ್ಕಿಲ್ಸ್ ಎಲ್ಲ ನಾನು ಮಾಸ್ಟರ್ ಮಾಡಿದ್ದೀನಿ ಅಂದರೆ ದಟ್ ವಿಲ್ ಇಂಪ್ಯಾಕ್ಟ್ ಮೈ ಲೈಫ್ ಇನ್ ಅ ಗ್ರೇಟರ್ ವೇ ಅನ್ನೋ ಥರ ಕೆಲವೊಂದು ಸ್ಕಿಲ್ಸ್ ಇರುತ್ತಲ್ಲ, ಅದನ್ನು ಲಿಸ್ಟ್ ಮಾಡಿ ಅದನ್ನು ಹೆಂಗೆ ಕಲಿಬೇಕು. ಕೆಲವೊಂದಕ್ಕೆ ಐಡಿಯಾ ಇರೋಲ್ಲ ಯಾವ ಸ್ಕಿಲ್ನ ಕಲಿಬೇಕು ಅಂತ. ಅದಕ್ಕೆ ಇಕಿಗಾಯಿ ಅಂತ ಒಂದು ಬುಕ್ ಇದೆ. ಡ್ರೀಮ್ಸ್ ಏನು, ನಿಮ್ಮ ಲೈಫ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಈ ಥರ ಕೆಲವೊಂದು ನಿಮ್ಮ ಲೈಫಲ್ಲಿ ಪ್ರತಿದಿನ ಮಾಡುವಂಥ ಕೆಲವೊಂದು ವಿಷಯಗಳನ್ನ ಇಟ್ಕೊಂಡು ನಿಮ್ಮ ಗೋಲ್ ಏನು, ಡ್ರೀಮ್ ಏನು, ನೀವು ಏನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡುವಂಥ ಜಾಪನೀಸ್ ಬುಕ್ ಕಾಲ್ಡ್ ಇಕಿಗಾಯಿ ಅಂತ ಒಂದು ಬುಕ್ ಇದೆ. ಬುಕ್ ಬಗ್ಗೆ ನಾನು ಹೇಳ್ತೀನಿ, ಹೇಗೆ ನಿಮ್ಮ ಗೋಲ್ನ ಡಿಸೈಡ್ ಮಾಡೋದು, ಹೇಗೆ ನಿಮ್ಮ ಗೋಲ್ನ ಪಿಕ್ ಮಾಡ್ಕೊಳೋದು, ಬುಕ್ ಬಗ್ಗೆ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ದ ಕ್ವಶನ್ ಈಸ್ ವಾಟ್ ಈಸ್ ದಟ್ ಒನ್ ಅಲ್ಲ, ಮೇ ಬಿ ವಾಟ್ ಈಸ್ ದಟ್ ಸ್ಕಿಲ್ಸ್ ಐ ಶುಡ್ ಮಾಸ್ಟರ್ ಇಟ್ ದಟ್ ಕ್ರಿಯೇಟ್ಸ್ ಗ್ರೇಟ್ ವ್ಯಾಲ್ಯೂ ಇನ್ ಮೈ ಲೈಫ್, ಮೋಸ್ಟ್ ಆಫ್ ದ ವ್ಯಾಲ್ಯೂ ಇನ್ ಮೈ ಲೈಫ್ ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ. ಇಟ್ಸ್ ಡಿಫಿಕಲ್ಟ್ ಟು ಆನ್ಸರ್. ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋದು ಕಷ್ಟನೇ. ಸ್ವಲ್ಪ ಬ್ರೈನ್ಗೆ ಕೆಲಸ ಕೊಟ್ಟು ಲಿಸ್ಟ್ ಡೌನ್ ಪೇಜ್ ಆನ್ಸರ್ ಮಾಡಿದ್ರೆ ದಟ್ಸ್ ವೆರಿ ಗುಡ್. ಬಿ ಕ್ಲಿಯರ್, ನಿಮ್ಮ ಥಾಟ್ಸ್ ಸ್ವಲ್ಪ ಆನ್ಸರ್ ಚಾನ್ಸ್ ಕೊಡಿ ಅದು ಪೇಪರ್ ಮೇಲೆ ಬರೋದಕ್ಕೆ. ಕ್ವಶನ್ ನಂಬರ್ 7, ಹೂ ಆಮ್ ಐ ಬಿಕಮಿಂಗ್ ಥ್ರೂ ಮೈ ಡೈಲಿ ಹ್ಯಾಬಿಟ್ಸ್ ಅಂತ. ನನ್ನ ಪ್ರತಿದಿನ ಹ್ಯಾಬಿಟ್ಸಿಂದ ನಾನು ಏನಾಗ್ತಿದ್ದೀನಿ, ನಾನು ಯಾರಾಗ್ತಾಯಿದ್ದೀನಿ ಅಂತ. ಏನಾಗ್ತಿದ್ದೀನಿ ನಾನು ಡೈಲಿ ಹ್ಯಾಬಿಟ್ಸಿಂದ ನಾನು ಫಿಟ್ ಆಗ್ತಿದ್ದೀನಿ. ಐ ಆಮ್ ಗ್ರೋಯಿಂಗ್ ಸಮ್ ಸ್ವಲ್ಪ ಮಜಲ್ಲು ಗೇನ್ ಆಗ್ತಾಯಿದ್ದೀನಿ. ನನ್ನೇ ತೊಗೊತಾ ಇದ್ದೀನಿ. ಇಟ್ಸ್ ವೆರಿ ಬ್ಯಾಡ್. ಐ ಥಿಂಕ್ ಹೂ ಆಮ್ ಐ ನಾನು ಏನಾಗ್ತಿದ್ದೀನಿ, ಐ ಆಮ್ ಬಿಕಮಿಂಗ್ ಹೆಲ್ತಿ, ಐ ಆಮ್ ಬಿಕಮಿಂಗ್ ಕಾನ್ಫಿಡೆಂಟ್ ಆಗ್ತಾಯಿದ್ದೀನಿ. ಬಿಕಾಸ್ ಐ ಆಮ್ ಡೂಯಿಂಗ್ ದಟ್ ಥಿಂಗ್. ನನ್ನಲ್ಲಿ ಅದನ್ನು ಮಾಡ್ತೀನಿ ಅಂತ ನಾನು ಹೇಳ್ತೀನಲ್ಲ, ಆ ವಿಷಯಗಳನ್ನ ಐ ಆಮ್ ಡೂಯಿಂಗ್ ದಟ್. ಆ ಥರ ನಿಮ್ಮ ಲೈಫಲ್ಲಿ ಇರುವಂಥ ಡೈಲಿ ಹ್ಯಾಬಿಟ್ಸ್ನ ನೀವು ಪದೇ ಮಾಡ್ತಿದ್ದೀರಲ್ಲ, ನಿಮ್ಮ ಲೈಫಲ್ಲಿ ಮಾಡ್ತಿರುವಂಥ ಹ್ಯಾಬಿಟ್ಸ್ನ ಲಿಸ್ಟ್ ಮಾಡಿ. ಆ ವಿಷಯಗಳನ್ನ ನೀವು ಪದೇ ಮಾಡ್ತಿದ್ದೀರಲ್ಲ, ಮಾಡೋದ್ರಿಂದ ನೀವೇನಾಗ್ತಿದ್ದೀರಾ ಅನ್ನೋ ಕ್ಲಾರಿಟಿ ನಿಮಗಿರಬೇಕು. ಕ್ಲಾರಿಟಿ ಇದ್ದರೆ ದಟ್ಸ್ ವೆರಿ ಗುಡ್.
ಕ್ಲಾರಿಟಿ ಇಲ್ಲ ಅಂದರೆ ಆ ಕ್ಲಾರಿಟಿನ ತಗೊಳ್ಳೋದಕ್ಕೆ ಏನು ಮಾಡ್ತಾಯಿದ್ಯಾ, ನೀನು ಏನು ಆಗ್ತಿದ್ಯಾ ಅನ್ನೋದಕ್ಕೇನು ಕ್ಲಿಯರಾಗಿ ಆನ್ಸರ್ ಮಾಡಿ. ನೀವು ಪ್ರತಿದಿನ ಮಾಡ್ತಿರೋದು ಹ್ಯಾಬಿಟ್ಸಿಂದ ನೀವೇನಾಗ್ತಿದ್ದೀರಾ, ಹೂ ಡೂ ಯು ಬಿಕಮಿಂಗ್. ಆ್ಯಂಡ್ ಆಲ್ಸೋ ಇದು ಬರೀ ಪಾಸಿಟಿವ್ ಆಗಿ ಹೋಗ್ಬೇಡಿ, ಎಲ್ಲ ಕ್ವಶನ್ಸಲ್ಲೂ ನೆಗೆಟಿವ್ ಆಗಿ ಹೋಗಿ ಪರವಾಗಿಲ್ಲ. ನಾನು ಈ ಹ್ಯಾಬಿಟ್ಸ್ ಎಲ್ಲ ಮಾಡೋದ್ರಿಂದ ಇದೆಲ್ಲ ಆಗ್ತಾ ಇದ್ದೀನಿ ಅಂದರೆ ದಟ್ಸ್ ಗುಡ್. ಅದರಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇರುತ್ತೆ. ನಾನು ಪ್ರತಿದಿನ ಲೇಜಿ ಆಗಿರ್ತಿದ್ದೀನಿ ಅಂದರೆ ಅದಕ್ಕೆ ಏನಾಗ್ತಿದ್ದೀರಾ ನೀವು, ಇನ್ನೂ ವರ್ಸ್ಟ್ ಆಗ್ತಿದ್ದೀರಾ ನಿಮ್ಮ ಲೈಫಲ್ಲಿ. ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ನ ಮಾಡ್ತಾಯಿದ್ದೀರಾ, ಅದರಿಂದ ನಿಮ್ಮ ಎನರ್ಜಿ ಲೆವೆಲ್ಸ್ ಹೋಗ್ತಿದೆ, ನಿಮ್ಮ ಹೆಲ್ತ್ ಡ್ಯಾಮೇಜ್ ಆಗ್ತಿದೆ. ಈ ಥರ ಬ್ಯಾಡ್ ಹ್ಯಾಬಿಟ್ಸು ಇರುತ್ತೆ. ಅದನ್ನು ಲಿಸ್ಟ್ ಮಾಡಿ. ಬರೀ ಒಳ್ಳೆ ವಿಷಯಗಳನ್ನ ಮಾತ್ರ ಲಿಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ. ಸೊ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೂ ಪರವಾಗಿಲ್ಲ, ಜಸ್ಟ್ ಲಿಸ್ಟ್ ಮಾಡಿ. ಅದರಿಂದ ನಿಮ್ಗೆ ಎಷ್ಟು ಎಫೆಕ್ಟ್ ಆಗ್ತಿದೆ, ನೀವೇ ಹೇಗೆ ಎಫೆಕ್ಟ್ ಆಗ್ತಿದ್ದೀರಾ, ಈ ಥರ ಲಿಸ್ಟ್ ಮಾಡ್ಕೊಳ್ಳಿ. ಆಲ್ಸೋ ಪಾಸಿಟಿವ್ ಆಗಿ ಲಿಸ್ಟ್ ಮಾಡಿ. ಅದು ಒಳ್ಳೇದಂದ್ರೂ ಇಟ್ಸ್ ಲೈಕ್ ಎ ಗ್ರ್ಯಾಟಿಟ್ಯೂಡ್. ಕೆಟ್ಟ ವಿಷಯ ಅನ್ನೋದು ಯು ಗೆಟ್ ಟು ನೋ ಹೌ ಟು ಅವಾಯ್ಡ್ ಇಟ್. ಆ್ಯಂಡ್ ನಂಬರ್ 8, ಆಮ್ ಐ ಸ್ಪೆಂಡಿಂಗ್ ಮೈ ಟೈಮ್ ಆನ್ ವಾಟ್ ರಿಯಲಿ ಮ್ಯಾಟರ್ಸ್ ಆನ್. ಶುಡ್ ಐ ಸೇ ದಟ್ ಅಗೇನ್? ಆಮ್ ಐ ಸ್ಪೆಂಡಿಂಗ್ ಮೈ ಟೈಮ್ ಆನ್ ರಿಯಲಿ ವಾಟ್ ಮ್ಯಾಟರ್ಸ್ ಟು ಮೀ ಅಂತ. ಲೈಕ್ ನಾನು ಪ್ರತಿದಿನ ಸ್ಪೆಂಡ್ ಮಾಡ್ತಿರುವಂಥ ಟೈಮು ಯಾವುದ್ರ ಮೇಲೆ ಸ್ಪೆಂಡ್ ಮಾಡ್ತಿದ್ದೀನೋ ಅದು ರಿಯಲಿ ನನ್ನ ಲೈಫ್ಗೆ ಇದು ಮ್ಯಾಟರಾ, ಇದು ನನಗೆ ಮ್ಯಾಟರ್ಸ್ ಅನ್ನೋ ಥರ. ಲೈಕ್ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅಂದರೆ ದಟ್ ಮ್ಯಾಟರ್ಸ್. ಜಿಮ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅಂದರೆ ದಟ್ ಮ್ಯಾಟರ್ಸ್. ನೆನ್ನೆ ಒಂದು ವೀಡಿಯೋ ಮಾಡಿದ್ನಲ್ಲ ನಾನು, ಅಲ್ಲಿ ಒಂದು ದಿನದಲ್ಲಿ ಲಿಸ್ಟಲ್ಲಿ ಬರ್ದೈತೆ, ನಾನು ಒಂದು ದಿನಲ್ಲಿ ಇವೆಲ್ಲ ಮಾಡಿದ್ದೀನಿ ಅಂದರೆ ದಟ್ಸ್ ಡನ್ ನಾನು ಡೇಯಲ್ಲಿ ಮಾಡಬೇಕಾಗಿರೋಂಥ ಮೇಯ್ನ್ ಇಂಪಾರ್ಟೆಂಟ್ ವಿಷಯಗಳು ಮಾಡಿದ್ದೀನಿ ಅಂತ. ಅದರಲ್ಲಿ ಜಿಮ್ಮು ಬುಕ್ಸು ಸಹ ಇನ್ಕ್ಲೂಡ್ ಆಗಿರುತ್ತೆ. ನೀವು ನೋಡಿದರೆ ಗೊತ್ತಿರುತ್ತೆ. ಈ ಥರ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಲ್ಲ, ಆ ಟೈಮ್ ಸ್ಪೆಂಡ್ ಮಾಡ್ತಿರುವಂಥ ಹ್ಯಾಬಿಟ್ಸ್ ಆಗಲಿ, ವಿಷಯಗಳಾಗಲಿ, ವಾಟ್ ಎವರ್ ಇಟ್ ಈಸ್, ಅದು ರಿಯಲಿ ನಿಮ್ಮ ಲೈಫಲ್ಲಿ ಮ್ಯಾಟರ್ ಆಗ್ತಿದೆಯಾ ಅಂತ. ಇಲ್ಲ ದಟ್ ಡಸಂಟ್ ಮ್ಯಾಟರ್ ಅಂದರೆ ಯಾವುದೇ ಒಂದು ನಿಮ್ಮ ಫಿಸಿಕಲ್ಲಾಗಿ ನಿಮ್ಮ ಬಾಡಿನ ಇಂಪ್ರೂವ್ ಮಾಡೋದು, ಇಲ್ಲಾಂದರೆ ತಿನ್ನುವಂಥ ಫುಡ್ ಆಗಿರಲಿ, ಕನ್ಸ್ಯೂಮ್ ಮಾಡುವಂಥ ಕಾಂಟೆಂಟ್ ಆಗಿರಲಿ, ಸ್ಪೆಂಡ್ ಮಾಡುವಂಥ ಟೈಮ್ ಎಲ್ಲೇ ಸ್ಪೆಂಡ್ ಮಾಡ್ತಿರೋ ವಾಟ್ ಎವರ್ ಇಟ್ ಈಸ್, ಆ ಟೈಮು ನಿಮಗೆ ನಿಜವಾಗ್ಲೂ ವ್ಯಾಲ್ಯೂಬಲ್ಲ. ಏನಾದರೂ ನಿಮ್ಮ ಲೈಫ್ಗೆ ಏನಾದರೂ ಇಂಪಾರ್ಟೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡ್ತಿದ್ಯಾ, ನಾವು ಸುಮ್ಮನೆ ಕನ್ಸ್ಯೂಮ್ ಮಾಡ್ತಿದ್ಯಾ, ಈ ಥರ ಲಿಸ್ಟ್ ಇಟ್ ಡೌನ್. ಪ್ರತಿಯೊಂದಕ್ಕೂ ಪಾಸಿಟಿವು ನೆಗೆಟಿವ್ ವಿಷಯಸು ಆಲ್ರೆಡಿ ಇರುತ್ತೆ ನಮ್ಮ ಲೈಫಲ್ಲಿ. ಅದನ್ನು ನೀವು ಜಸ್ಟ್ ನೋಟಿಸ್ ಮಾಡಿ ಕ್ಲಿಯರಾಗಿ ಬರೀರಿ. ಸೊ ದಟ್ ಯು ಗೆಟ್ ಟು ನೋ, ಅಗೇನ್ ಐ ಆಮ್ ಸೇಯಿಂಗ್ ದಟ್ ಯು ಗೆಟ್ ಟು ನೋ ವಾಟ್ ಟು ಅವಾಯ್ಡ್, ವಾಟ್ ಟು ಆ್ಯಕ್ಚುಲಿ. ಆ್ಯಂಡ್ ನಂಬರ್ 9th ಕ್ವಶನ್ ಏನಪ್ಪ ಅಂದರೆ, ವಾಟ್ ಶುಡ್ ಐ ಸ್ಟಾರ್ಟ್ ಫ್ರಮ್ ರೈಟ್ ನೌ? ಯಾವುದನ್ನು ಸ್ಟಾರ್ಟ್ ಮಾಡಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು, ಯಾವುದನ್ನು ಕಂಟಿನ್ಯೂ ಮಾಡಬೇಕು ಅಂತ ಕೇಳಿ. ಆಸ್ಕ್ ಯುವರ್ ಸೆಲ್ಫ್, ವಾಟ್ ಶುಡ್ ಐ ಸ್ಟಾರ್ಟ್ ರೈಟ್ ಫ್ರಮ್ ನೌ, ವಾಟ್ ಶುಡ್ ಐ ಅವಾಯ್ಡ್, ವಾಟ್ ಶುಡ್ ಐ ಕಂಟಿನ್ಯೂ ಅಂತ. ಏನು ಮಾಡ್ತೀರಾ ಅದು ಇಟ್ಸ್ ಲೈಕ್ ಒಂದೊಂದು ಇದಕ್ಕೆ ಒಂದೊಂದು ಪ್ಯಾರಾಗ್ರಾಫ್ ಕೊಟ್ಟಿರ್ಬಿಡಿ. ವಾಟ್ ಶುಡ್ ಐ ಸ್ಟಾರ್ಟ್ ಅಂದರೆ ಸ್ವಲ್ಪ ಲಿಸ್ಟ್ ಇರುತ್ತಲ್ಲ, ಇದು ಸ್ಟಾರ್ಟ್ ಮಾಡಬೇಕು, ಯಾಕೆ ಸ್ಟಾರ್ಟ್ ಮಾಡಬೇಕು, ಇದು ಸ್ಟಾರ್ಟ್ ಮಾಡೋದ್ರಿಂದ ನನ್ನ ಲೈಫಲ್ಲಿ ಯಾವ ಥರ ಇಂಪ್ಯಾಕ್ಟ್ ಇರುತ್ತೆ ಅಂತ ಬರೆದ್ಬಿಡಿ. ಯಾವುದನ್ನು ಕಂಟಿನ್ಯೂ ಮಾಡಬೇಕು, ನೀವು ಈಗ ಆಲ್ರೆಡಿ ಮಾಡ್ತಿರುವಂಥದ್ದು, ಓಕೆ ಇದನ್ನು ನಾನು ಕಂಟಿನ್ಯೂ ಮಾಡೋದ್ರಿಂದ ನನ್ನ ಲೈಫಲ್ಲಿ ಯಾವ ಥರ ಇಂಪ್ಯಾಕ್ಟ್ ಇರುತ್ತೆ, ಇದು ಪಾಸಿಟಿವ್ ಆಗಿ ನಂಗೆ ಇಂಪ್ಯಾಕ್ಟ್ ಮಾಡುತ್ತಾ, ಇಲ್ಲಾಂದರೆ ಸುಮ್ಮನೆ ನಾನು ಇದರಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀನಾ ಅನ್ನೋ ಥರ ಅದನ್ನು ಬರೀರಿ. ಈ ಅವಾಯ್ಡ್ ಮಾಡಬೇಕಾಗಿರುವಂಥದ್ದು ಕೆಲವೊಂದು ವಿಷಯಗಳನ್ನ ಲಿಸ್ಟ್ ಡೌನ್ ಮಾಡಿ ಅದನ್ನಕ್ಕೂ ಆನ್ಸರ್ ಮಾಡಿ. ನೀವು ಈಗ ಆಲ್ರೆಡಿ ಮಾಡ್ತಿರುವಂಥದ್ದು ವಿಚ್ ಈಸ್ ಲೈಕ್ ಐ ಶುಡ್ ಅವಾಯ್ಡ್ ದಿಸ್ ಅಂದರೆ ಲೇಟಾಗಿ ಎದ್ದೇಳೋದನ್ನು ಅವಾಯ್ಡ್ ಮಾಡಬೇಕು. ಸುಮ್ಮನೆ ಯಾರ ಜೊತೆನೋ ಕೆಲಸಕ್ಕೆ ಬರ್ತಿರೋ ಅವ್ರ ಜೊತೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೋದು. ಈ ಥರ ಕೆಲವೊಂದು ನಿಮಗೆ ಗೊತ್ತಿರುತ್ತೆ. ಐ ಕಾಂಟ್ ಸೇ ನಿಮ್ಮ ಲೈಫಲ್ಲಿ ಇದೇ ವಿಷಯಗಳನ್ನ ನೀವು ಅವಾಯ್ಡ್ ಮಾಡಬೇಕು, ಇದೇ ವಿಷಯಗಳನ್ನ ಇದು ಅಂತ. ನಿಮಗೆ ನಿಮ್ಮ ಲೈಫಲ್ಲಿ ಇರುವಂಥ ಬೇಜಾನ್ ವಿಷಯಗಳು ನಿಮಗೆ ಗೊತ್ತಿರುತ್ತಲ್ಲ. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್. ಸಿಂಪಲ್ಲಾಗಿ ಹೆಡ್ಲೈನ್ಸ್ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಅದಕ್ಕೆ ಕಂಪ್ಲೀಟ್ ಸಮ್ಮರಿ ನೀವೇ ಬರೀಬೇಕು. ಲಾಸ್ಟು 10th ಕ್ವಶನ್ ಏನಪ್ಪ ಅಂದರೆ, ಇಫ್ ಐ ಲೀವ್ ದ ಎಕ್ಸಾಕ್ಟ್ ಲೈಫ್ ಐ ಆಮ್ ಲಿವಿಂಗ್ ನೌ ಫಾರ್ ನೆಕ್ಸ್ಟ್ ಫ್ಯೂ ಇಯರ್ಸ್ ವಿಲ್ ಐ ಬಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ. ಲೈಕ್ ನೀವು ಏನಿದ್ದೀರಾ, ನೀವೇನಾಗಿದ್ದೀರಾ, ಏನು ಮಾಡ್ತಿದ್ದೀರಾ, ನಿಮ್ಮ ಲೈಫ್ ಹೆಂಗಿದೆ, ಇದು ಎಕ್ಸಾಕ್ಟು ಇದೇ ಲೈಫು ಫ್ಯೂ ಇಯರ್ಸ್ ಆದಮೇಲೆ ಇದ್ದರೆ ವಿಲ್ ಯು ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಅಂತ. ಆನ್ಸರ್ನ ಎಸ್ಸು ನೋ ಅಂತ ಸಿಂಪಲಾಗಿ ಡಿಸ್ಕ್ರೈಬ್ ಮಾಡ್ಬೋದು. ಬಟ್ ಇಫ್ ಆನ್ಸರ್ ಈಸ್ ಎಸ್, ಆಸ್ಕ್ ವೈ, ಯಾಕೆ
ಇಫ್ ಆನ್ಸರ್ ಈಸ್ ನೋ, ಆಲ್ಸೋ ಆಸ್ಕ್ ವೈ, ಯಾಕೆ ಅಂತ. ಆ್ಯಂಡ್ ಆಲ್ಸೋ ಈ ಪ್ರೋಸೆಸ್ಸಲ್ಲಿ ನೀವು ಒಬ್ಬರೇ ಅಲ್ಲ, ಈವನ್ ನಿಮ್ಮ ಫ್ಯಾಮ್ಲಿ, ಫ್ರೆಂಡ್ಸು, ಹೂ ಎವರ್ ಪೀಪಲ್ ಯು ಲವ್, ಇಫ್ ದೇ ಲವ್, ಎಲ್ಲರಿಗೂ ಸಹ ನೀವು ಏನೀಗ ಲೈಫ್ ಇದೆಯೋ ಅದೇ ಲೈಫು ಮುಂದೆನೂ ಸಹ ಇದ್ದರೆ ವಿಲ್ ದೇ ಬಿ ಪ್ರೌಡ್ ಆಫ್ ಯು ಅಂತ. ಜಸ್ಟ್ ಆಸ್ಕ್. ಆಫ್ಕೋರ್ಸ್ ನೋ ಒನ್ ವಿಲ್ ಬಿ ಪ್ರೌಡ್, ಲೈಕ್ ಫ್ಯಾಮ್ಲಿ, ಫ್ರೆಂಡ್ಸು, ಯಾರೇ ಆಗಲಿ, ನೀವು ಆ ವಿಷಯ ಒಂದು ಅನ್ಕಂಫರ್ಟಬಲ್ ಥಿಂಗ್ನ ಮಾಡ್ತಾ ಇದ್ದೀರಾ ಅಂದರೆ ಆ ಪ್ರೋಸೆಸ್ಸಲ್ಲಿ ನೋ ಒನ್ ವಿಲ್ ಬಿ ಪ್ರೌಡ್ ಆಫ್ ದ್ಯಾಟ್. ಯಾವಾಗ ದೇ ವಿಲ್ ಬಿ ಪ್ರೌಡ್ ಅಂದರೆ ಒನ್ಸ್ ಇಫ್ ಡನ್, ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಏನಾದರೂ ಸ್ವಲ್ಪ ರಿಸಲ್ಟ್ ಬಂದು ಅದರಲ್ಲಿ ನೀವೇನಾದರೂ ಸ್ವಲ್ಪ ಅಚೀವ್ ಮಾಡಿದ್ದೀರಾ ಅಂದ್ರೇ ದೇ ವಿಲ್ ಬಿ ಪ್ರೌಡ್. ಇಲ್ಲಾಂದರೆ ಅವರು ಜಸ್ಟ್ ಏನೋ ಮಾಡ್ತಾವನೆ ಅಂತ ಅನ್ನೋ ಸ್ಟೇಜಲ್ಲೇ ಇರ್ತಾರೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಸೇಮ್ ನೀವು ಏನು ಮಾಡ್ತಿದ್ದೀರಾ, ಬೆಳಿಗ್ಗೆ ಹ್ಯಾಬಿಟ್ಸು ಬೆಳಿಗ್ಗೆಯಿಂದನೇ ಬರುತ್ತೆ. ಬೆಳಗ್ಗಿಂದ ಏನೇನು ಮಾಡ್ತೀರಾ, ನೀವು ಏನಾಗಿದ್ದೀರಾ, ಎಲ್ಲಿದ್ದೀರಾ, ಈ ಎಕ್ಸಾಕ್ಟ್ ಲೈಫು ನೆಕ್ಸ್ಟ್ 1 year ಆದಮೇಲೆ ಇದೇ ಸೇಮ್ ಕಂಟಿನ್ಯೂ ಆದರೆ ಎಲ್ಲಿರ್ತೀರಾ, ನೀವು ಎಲ್ಲಿರ್ತೀರಾ, ಏನು ಮಾಡ್ತಿರ್ತೀರಾ, ಏನಾಗಿರ್ತೀರಾ, ನಿಮ್ಮ ಫ್ಯಾಮಿಲಿ ಸಿಚುವೇಶನ್ಸ್ ಹೆಂಗಿರುತ್ತೆ, ನಿಮ್ಮ ಮೇಲೆ ಪ್ರೆಷರ್ ಹೆಂಗಿರುತ್ತೆ, ಈ ಥರ ಎಲ್ಲದಕ್ಕೂ ಸಿಂಪಲಾಗಿ ಆನ್ಸರ್ ಮಾಡ್ಕೊಂಡು ಹೋಗಿ. ಲೈಕ್ ಈಗ ಏನು ಮಾಡ್ತಿದ್ದೀರಾ, ಬೆಳಗ್ಗೆಯಿಂದ ಏನೇನು ಮಾಡ್ತಿರಲ್ಲ ಸಾಯಂಕಾಲವರೆಗೂ, ಇದೇ ವಿಷಯನ ನೆಕ್ಸ್ಟ್ 1 yearವರೆಗೂ ಇದೇ ಕಂಟಿನ್ಯೂ ಆದರೆ ನಿಮ್ಮ ಫ್ಯಾಮ್ಲಿಯಲ್ಲಿ ನಿಮ್ಮ ಪ್ರೆಷರ್ ಹೆಂಗಿರುತ್ತೆ, ಲೈಕ್ ನಿಮ್ಮ ಮೇಲೆ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿರುತ್ತೆ, ವಿಲ್ ಯು ಬಿ ಹ್ಯಾಪಿ ಆರ್ ನಾಟ್ ಅನ್ನೋದಕ್ಕೆ ಸಿಂಪಲ್ಲಾಗಿ ಡಿಸ್ಕ್ರೈಬ್ ಮಾಡಿ ಆನ್ಸರ್ ಮಾಡಿ. ಈಗಲೇ ತುಂಬ ಲೆಂತ್ ಮಾಡಿಬಿಟ್ಟೆ ಆ್ಯಂಡ್ ಆಲ್ಸೋ ಲ್ಯಾಗ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆನ್ ದ ನೆಕ್ಸ್ಟ್.